ಅಮೆರಿಕ, ಇಸ್ರಾಯೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಪರಿಸ್ಥಿತಿಯಿಂದ ವಿದೇಶದಲ್ಲಿದ್ದ ಭಾರತೀಯರಲ್ಲಿ ಭಾರೀ ಆತಂಕ ಮೂಡಿತ್ತು. ಈ ಮಧ್ಯೆ ದುಬೈಯಿಂದ ಹುಬ್ಬಳ್ಳಿಗೆ ಸುರಕ್ಷಿತವಾಗಿ ಮರಳಿರುವ ಉದ್ಯಮಿ ಆನಂದ್ ಸಂಕೇಶ್ವರ್ ಮಾನವೀಯತೆಯ ಕೆಲಸವೊಂದು ಮಾಡಿ ಗಮನ ಸೆಳೆದಿದ್ದಾರೆ. ಹೌದು, ದುಬೈನಲ್ಲಿ ಉದ್ಭವಿಸಿದ್ದ ಉದ್ವಿಗ್ನ ಪರಿಸ್ಥಿತಿಯ ನಡುವೆಯೇ ಸುಮಾರು 70 ಜನ ಭಾರತೀಯರನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಶೇಷ ವಿಮಾನದ ಮೂಲಕ ಭಾರತಕ್ಕೆ ಕರೆತಂದಿದ್ದಾರೆ ಉದ್ಯಮಿ ಆನಂದ್ ಸಂಕೇಶ್ವರ್. ಈಗ ತಾನೇ ಹೇಳಿದ್ನಲ್ಲ, ಅಂದರೆ ಟೆನ್ಷನ್ ವಾತಾವರಣ ಇತ್ತು ಮತ್ತು ಇನ್ನೂ ಹೆಚ್ಚಿಗೆ ಹಾಕ್ಕೊಂತಾನೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನು ನಮ್ಮ ಭಾರತೀಯರು ಏನು ಅಲ್ಲಿ ಸಿಕ್ಕೊಂಡಾಗ ಅವರು ಆದಷ್ಟು ಬೇಗನೆ ಇಲ್ಲಿ ಬರ್ಬೇಕಂತೇಳಿ ನಮ್ಮ ಆಸೆ. ಸೇಫಾಗಿ ಬರೋದು ಏನು ಆ ಥರ ಏನು ಬಂದಿಲ್ಲ. ಅಷ್ಟೇ ತೊಗೊತಿದ್ರು ಲಿಸ್ಟ್ ಏನು ಅಂತಂದು ಡೀಟೇಲ್ಸ್, ಆಮೇಲೆ ಏನು ಸಪೋರ್ಟ್ ಅಂತ ಕಡಿಮೆ ತುಂಬ ಕಡಿಮೆ ಅದೊಂದು ಮತ್ತು ಇದಾಗೋದು, ಮನುಷ್ಯ ಡಿಸ್ಟರ್ಬ್ ಆಗತ್ತಲ್ಲ, ಖುಷಿ ಇತ್ತು. ಅಫ್ಕೋರ್ಸ್ ಸ್ವರ್ಗಕ್ಕೆ ಹೋಗೋದು ಇಲ್ಲಿ ಇನ್ನೊಂದು ಬೇರೆ ರಿಯಲ್ ಸ್ವರ್ಗಕ್ಕೆ ಬಂದಾಗ. ಇನ್ನು ದುಬೈನಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ಎಂದು ಹೇಳಿರುವ ಅವರು, ನಮ್ಮ ಪಕ್ಕದಲ್ಲೇ ಮಿಸೈಲ್ ದಾಳಿ ನಡೆಯುತ್ತಿತ್ತು, ಜೀವ ಕೈಯಲ್ಲಿ ಹಿಡಿದುಕೊಂಡೇ ದಿನಗಳನ್ನು ಕಳೆದಿದ್ದೇವೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ದುಬೈನಲ್ಲಿ ಸಂಕಷ್ಟದಲ್ಲಿದ್ದ ಭಾರತೀಯರಿಗೆ ಅಗತ್ಯವಾದ ಸಹಾಯ ಭಾರತೀಯ ರಾಯಭಾರಿ ಕಚೇರಿಯಿಂದ ದೊರೆಯಲಿಲ್ಲ ಎಂಬ ಆರೋಪವನ್ನು ಆನಂದ್ ಸಂಕೇಶ್ವರ್ ಮಾಡಿದ್ದಾರೆ. ಇತರ ದೇಶಗಳು ತಮ್ಮ ನಾಗರಿಕರನ್ನು ವಿಶೇಷ ವಿಮಾನಗಳ ಮೂಲಕ ಸುರಕ್ಷಿತವಾಗಿ ದೇಶಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ಭಾರತೀಯರಿಗೆ ಆ ರೀತಿಯ ಸಹಾಯ ದೊರೆಯಲಿಲ್ಲ ಎಂಬ ಅಸಮಾಧಾನವನ್ನು ಸಹ ಪ್ರಯಾಣಿಕರು ವ್ಯಕ್ತಪಡಿಸಿದ್ದಾರೆ. ನಾನು ಭೂಮಿಗಣಿ ಅಂತ ವಿಜಯಪುರದಿಂದ. ನಾವು 24ನೇ ತಾರೀಕಿಗೆ ದುಬೈಗೆ ಇಲ್ಲಿಂದ ತೆರಳಿದ್ದೀವಿ ಮತ್ತು 28ನೇ ತಾರೀಕಿಗೆ ನಮ್ಮ ವಾರ್ಡ್ ಫಂಕ್ಷನ್ ಇತ್ತು. ಸಾಯಂಕಾಲನೇ ಎಲ್ಲ ಡ್ರೋನ್ ಸ್ಟ್ರೈಕ್ಗಳು, ಬಾಂಬ್ ಬ್ಲಾಸ್ಟ್ಗಳು ಎಲ್ಲ ಬರ್ತಾ ಇತ್ತು. ನ್ಯೂಸ್ ಮೆಸೇಜ್ ಅಲರ್ಟ್ಗಳು ಬರ್ತಾ ಇತ್ತು. ಎಲ್ಲರೂ ಗಾಬರಿ ಆಗಿದ್ದೀವಿ. ಬಟ್ ಆನಂದ್ ಸರ್ ಭಾಳ ನಮಗೆ ಇದು ಮಾಡಿದರು. ಎಲ್ಲರಿಗೂ ಕಾಮಾಗಿ ಸಿಚುವೇಶನನ್ನು ಒಳ್ಳೆಯದಾಗಿ ಹ್ಯಾಂಡಲ್ ಮಾಡಿದರು. ಸೊ ಅವ್ರು ಭಾಳ ಎಫರ್ಟ್ಸ್ ಹಾಕಿ ನಮ್ಗೆ ಇವತ್ತು ನಮ್ಮ ತಾಯ್ನಾಡಿಗೆ ವಾಪಸ್ ಕರ್ಕೊಂಡು ಬಂದಿರೋದು ಭಾಳ ಖುಷಿಯಾಗಿದೆ ನಮಗೆ. ನಾವು ಟೋಟಲ್ 66 to 70 ಮೆಂಬರ್ಸ್ ಇದ್ವಿ. ಸೊ ಅವ್ರದ್ದು ಆನಂದ್ ಸರ್ ಫ್ಲೈಟ್ ಟಿಕೆಟ್ ಬುಕ್ ಆಗಿದ್ರೂ ಅವ್ರು ಹೋಗಲಿಲ್ಲ. ನಮಗೆಲ್ಲ 66 ಮೆಂಬರ್ಸಿಗೂ ಕರ್ಕೊಂಡು ಹೋಗೋ ಜೊತೆಗೆ ಅವರು ನಮ್ಮ ಜೊತೆಗೆ ಬಂದರು. ಸೊ ಇದರಿಂದ ನಮಗೆ ಇವತ್ತು ಬಹಳ ಖುಷಿಯಾಗಿದೆ. ಈ ನಡುವೆ ಸಂಕಷ್ಟದಲ್ಲಿದ್ದ ಸಹ ಪ್ರಯಾಣಿಕರಿಗೆ ನೆರವಾಗಲು ಮುಂದೆ ಬಂದ ಆನಂದ್ ಸಂಕೇಶ್ವರ್ ಅವರ ಈ ನಡೆಗೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಒಟ್ಟಿನಲ್ಲಿ ದುಬೈನಲ್ಲಿ ಆತಂಕದ ವಾತಾವರಣದ ನಡುವೆ 70 ಜನರನ್ನು ಸುರಕ್ಷಿತವಾಗಿ ದೇಶಕ್ಕೆ ಕರೆತಂದ ಆನಂದ್ ಸಂಕೇಶ್ವರ್ ಅವರ ಮಾನವೀಯ ಕಾರ್ಯ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ.